ಜುಲೈ ತಿಂಗಳು 2026ರ ವೃಷಭ ರಾಶಿ ಭವಿಷ್ಯವನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ವೃಷಭ ರಾಶಿಯವರಿಗೆ ವಿಶೇಷವಾದಂಥ ಬಲ ಕೊಡ್ತಕ್ಕಂಥ ಗ್ರಹ ಅಂದರೆ ಸೂರ್ಯ ದ್ವಿತೀಯ ಕ್ಷೇತ್ರದಲ್ಲಿರೋದ್ರಿಂದ ತುಂಬ ಬಲವನ್ನು ಕೊಡ್ತಾನೆ. ಹಾಗೆ ಶನೀಶ್ವರ ಏಕಾದಶದಲ್ಲಿರೋದ್ರಿಂದ ಕೂಡ ಧನಲಾಭವನ್ನು ಕೊಡ್ತಾನೆ. ಜೊತೆಗೆ ವ್ಯಾಪಾರ ವೃದ್ಧಿ ಅಂತಕ್ಕಂಥದ್ದಾಗುತ್ತೆ. ವಿದೇಶದಲ್ಲಿ ಇರ್ತಕ್ಕಂಥವ್ರಿಗೆ ಧನಲಾಭವನ್ನು ಕೊಡ್ತಕ್ಕಂಥ ರಾಹು ಇದ್ದಾನೆ. ಹಾಗೆ ಚತುರ್ಥ ಭಾವದಲ್ಲಿರ್ತಕ್ಕಂಥ ಶುಕ್ರ ಮಾತೃ ಸೌಖ್ಯ ಆರೋಗ್ಯ ಸೌಖ್ಯವನ್ನು ಕೊಡ್ತಕ್ಕಂಥವನು ಮತ್ತು ಸ್ತ್ರೀ ಧನವನ್ನು ಕೂಡ ಕೊಡ್ತಕ್ಕಂಥ ಯೋಗ ಈ ರಾಶಿಯವರಿಗೆ ಸಿಗುತ್ತೆ. ತೃತೀಯದಲ್ಲಿರ್ತಕ್ಕಂಥ ಗುರು ಸ್ವಲ್ಪ ನಿಮಗೆ ಬಂಧುಗಳಲ್ಲಿ ಕೂಡ ಇರ್ತಕ್ಕಂಥ ವೈಮನಸ್ಸು ಮತ್ತು ಆ ಪ್ರೀತಿಯನ್ನು ನಷ್ಟ ಆದಂಥ ಪ್ರೀತಿಯನ್ನು ಮತ್ತೆ ಕೂಡಿಸುವಂಥ ಯೋಗ, ಕಳೆದಂಥ ವಸ್ತು ಮತ್ತೆ ಸಿಗುವಂಥ ಪ್ರಯತ್ನ ಆಗುವಂಥದ್ದಾಗುತ್ತೆ. ಕುಟುಂಬದಲ್ಲಿ ಸಹ ಕುಜ ತನ್ನದಾದಂಥ ಒಂದು ಪ್ರಭಾವವನ್ನು ಈ ವೃಷಭ ರಾಶಿ ಕೊಡ್ತಾನೆ. ಯಾಕಂದರೆ ಸಪ್ತಮ ಭಾವದ ಮೇಲೆ ಕುಜನ ದೃಷ್ಟಿ ಇರೋದರಿಂದ ಪ್ರೀತಿಯಲ್ಲಿ ಮತ್ತು ದಾಂಪತ್ಯದಲ್ಲಿರ್ತಕ್ಕಂಥ ಕೊರತೆಯನ್ನು ನೀಗಿಸುವಂಥ ಪ್ರಯತ್ನ ಮಾಡ್ತಾನೆ. ಆದಷ್ಟು ನಿಮಗೆ ಸಂತಾನ ಭಾಗ್ಯದ ಯೋಗ ಕೂಡ ಈ ರಾಶಿಯವರಿಗೆ ಖಂಡಿತ ಈ ಮಾಸದಲ್ಲಿ ಇರುತ್ತೆ. ಆದರೆ ದಾಂಪತ್ಯದಕ್ಕಿಂತಲೂ ಹಣಕಾಸಿನಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ನಷ್ಟ ನಡೀತಾ ಇದೆ ಅಂತ ನಿಮ್ಗೆ ಅನಿಸಿದ್ದೇ ನಿಜ. ಆದರೆ ಆ ಒಂದು ನಷ್ಟತೆಗೋಸ್ಕರವಾಗಿ ಸ್ವಲ್ಪ ಕೆಲವು ಉಪಾಯಗಳಂತ ಮಾಡ್ಕೋಬೇಕಾಗುತ್ತೆ. ಕಾರಣ ಏನಂದರೆ ಶನೀಶ್ವರ ಧನ ಒಂದೇ ಸಾರಿ ಕೊಡಲ್ಲ, ಬಹಳ ನಿಧಾನವಾಗಿ ಕೊಡ್ತಕ್ಕಂಥ ಗ್ರಹ ಆಗಿರೋದ್ರಿಂದ ಸ್ವಲ್ಪ ನಿಧಾನ ರೀತಿಯಲ್ಲಿ ನೀವು ಆ ಧನವನ್ನು ಸಂಪಾದನೆ ಮಾಡ್ಕೋಬೇಕು. ಆದರೆ ದೇಶ ಮತ್ತು ವಿದೇಶದಲ್ಲಿ ಹೋಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಸರ್ಕಾರಿ ನೌಕರಿ ಅಲ್ಲದೇ ಮತ್ತು ಯಾವುದೋ ಒಂದು ಖಾಸಗಿ ನೌಕರಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ರಾಹು ತುಂಬ ಬಲವನ್ನು ಕೊಡ್ತಾ ಇದ್ದಾನೆ. ಹಾಗೆಯೇ ಸ್ವಲ್ಪ ನಿಮಗೆ ಶಿಕ್ಷಣ ವರ್ಗದಲ್ಲಿ ಶಿಕ್ಷಣ ಪಂಚಮ ಭಾವಾಧಿಪತಿ ಶುಕ್ರನು ವಿಶೇಷವಾದಂಥ ಸ್ಥಾನದಲ್ಲಿ ಅಂದರೆ ಕೇತು ಜೊತೆ ಇರೋದರಿಂದ ಯಾವುದಾದ್ರೂ ಒಂದು ಉತ್ತಮವಾದ ಡಿಗ್ರಿ ಪಡಿಬೇಕು ಅಂತ ಯೋಜನೆ ನೀವು ಹಾಕಿದ್ದ ನಿಜ. ಆದರೆ ಖಂಡಿತ ನಿಮಗೆ ಕೇತು ಮತ್ತು ಶುಕ್ರ ಉತ್ತಮವಾದ ಫಲಗಳನ್ನು ಕೊಡ್ತಾನೆ. ಜೊತೆಗೆ ನ್ಯಾಯವಾದಿಗಳಿಗೆ ಸ್ವಲ್ಪ ಕೇತು ನಷ್ಟವನ್ನು ಕೊಡ್ತಾನೆ. ನ್ಯಾಯವಾದಿ ಅಂದರೆ ಈಗ ನ್ಯಾಯವಾದಿತ್ವ ಮಾಡ್ತಕ್ಕಂಥವ್ರಿಗೆ, ವಕೀಲಿ ವೃತ್ತಿ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆಗಳನ್ನು ಕೊಡುವಂಥ ಪ್ರಯತ್ನ ಮಾಡ್ತಾನೆ ಅಂತ ಹೇಳ್ಬೋದು. ಹಾಗೆಯೇ ಈ ಮಾಸದಲ್ಲಿ ಸ್ವಲ್ಪ ನೀವು ಶನೇಶ್ವರನಿಗೆ ಧನವನ್ನು ಪ್ರಾಪ್ತಿ ಮಾಡ್ಕೊಳ್ಳೋಗೋಸ್ಕರವಾಗಿ ಶನೇಶ್ವರನ ಸ್ವಾಧೀನಕ್ಕೆ ಹೋಗಿ ಶನೇಶ್ವರನಿಗೆ ವೃದ್ಧಿಯನ್ನು ಮಾಡ್ಕೋಬೇಕು ಅನ್ನೋಂಥ ಪ್ರಯತ್ನ ಮಾಡೋಕ್ಕೆ ಹೋಗಿ, ಜೊತೆಗೆ ಋಣಬಾಧೆಯಿಂದ ಮುಕ್ತರಾಗೋಕ್ಕೆ ಸುಬ್ರಹ್ಮಣ್ಯನ ದರ್ಶನವನ್ನು ನೀವು ಮಾಡಿ ಈ ತಿಂಗಳಲ್ಲಿ ಉತ್ತಮ ಆಗುತ್ತೆ ಅಂತ ಹೇಳ್ತಾ ವೃಷಭ ರಾಶಿ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.